ನಾನು ನಾಗರಾಜ್ ಸಿದ್ದರ್ ಶೆಟ್ ಅಂತ. ಈಗಾಗಲೇ ನಾವು ಕುಮಟಾದಿಂದ ಮಾತಾಡ್ತಿರೋದು. ನಾನು ಸಾಮಾಜಿಕ ಹೋರಾಟಗಾರನಾಗಿದ್ದೀನಿ. ವಿಷಯ ಏನಂದರೆ, ನಮ್ಮ ಕುಮಟಾದಲ್ಲಿ ಒಂದು ಕುಡಿಯುವ ನೀರಿನ ವ್ಯವಸ್ಥೆ ಅಂದ್ಬಿಟ್ಟು ಅಲ್ಲೊಂದು ಕುಡಿಯೋದು ವ್ಯವಸ್ಥೆ, ನೀರಿನ ವ್ಯವಸ್ಥೆ ಪುರಸಭೆ ವ್ಯಾಪ್ತಿಯಲ್ಲಿ ಮಾಡಿಕೊಟ್ಟಿದ್ರು. ಅಲ್ಲಿ ಒಳಗೆ ಯಾವ ರೀತಿ ಆಗ್ತಿದೆ ನೋಡಿ, ನಮ್ಮದು ಪ್ರತಿಯೊಂದು ಕಡೆಗೆ ನಾವು ಬಾವಿ ತೆಗಿತೀವಿ. ಬಾವಿ ತೆಗೆದಾಗ ವರ್ಷಕ್ಕೊಂದ್ಸರಿ ಒಂದು ಸ್ವಚ್ಛತೆಯನ್ನು ಮಾಡುವಂಥದ್ದು ಕಾರ್ಯ ಇರ್ತದೆ. ಇಲ್ಲಿ ಸ್ವಚ್ಛತೆ ಅನ್ನೋದು ವಿಷಯನೇ ಇಲ್ಲ. 8 ವರ್ಷ ಆಯ್ತೇನೋ ಅವ್ರು ಟ್ಯಾಂಕು ಕ್ಲೀನ್ ಮಾಡೋದಿಲ್ಲ. ಅಲ್ಲಿ ನೀರು ಯಾವ ರೀತಿ ಆಗ್ತಾ ಇದೆ ಮತ್ತು ಅಲ್ಲಿ ಏನು ಒಳಗೆ ಏನೇನು ಆಗ್ತದೆ ಅಂತ ಟ್ಯಾಂಕ್ ಕ್ಲೀನ್ ಮಾಡಿದ್ರೆ ಮತ್ತೆ ಇಲ್ಲ ಬಿಟ್ಟರೆ ರೋಗ ಪೀಡಿತರಾಗಿಬಿಡ್ತಾರೆ. ಯಾಕಂದರೆ ಸಾರ್ವಜನಿಕರಲ್ಲಿ ನೀರು ಕುಡಿತಾರೆ. ನಾವು ಭಾಳಷ್ಟು ಇದು ಮಾಡಿದ್ದೀವಿ. ಯಾಕಂದರೆ ಮಾಸ್ತಿಕಟ್ಟೆಲಾಗಿರ್ಬೋದು ಮತ್ತು ಪಿಕಪ್ ಸ್ಟ್ಯಾಂಡ್ನಲ್ಲಾಗಿರ್ಬೋದು, ಕೆಲವೊಂದು ಕಡೆ ಪುರಸಭಾ ವ್ಯಾಪ್ತಿಯವರು ನೀರಿನ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಆದರೆ ಒಳಗೆ ನೀರು ಯಾವ ರೀತಿ ಇದೆ ಅಂತ ಗೊತ್ತಿಲ್ಲ. ಮತ್ತಿದು ಈ ಸಮಸ್ಯೆ ಜಿಲ್ಲಾ ವ್ಯಾಪ್ತಿಯಲ್ಲಿ, ರಾಜ್ಯ ವ್ಯಾಪ್ತಿಯಲ್ಲೂ ಕೂಡ ಕಾಡ್ತಾ ಇದೆ. ಅದು ನಮಗೆ ಟ್ಯಾಂಕ್ ಕ್ಲೀನ್ ಆಗಬೇಕು. ಕ್ಲೀನ್ ಮಾಡುವಂಥದ್ದು ವರ್ಷಕ್ಕೆ ಕ್ಲೀನ್ ಮಾಡುವಂಥದ್ದು ಇದಾಗಬೇಕು. ಮತ್ತು ಒಳ್ಳೆ ನೀರಿನ ವ್ಯವಸ್ಥೆ ಕಲ್ಪಿಸ್ಕೊಡೋದ್ರಲ್ಲಿ ಅನುಕೂಲ ಆಗ್ತದೆ. ಅದು ಬಿಟ್ಕೊಂಡು ನಿತ್ಯ ನೀರು ಅಲ್ಲಿ ಎಷ್ಟೋ ವರ್ಷದಿಂದ ಟ್ಯಾಂಕ್ ಕ್ಲೀನ್ ಮಾಡಲಿಲ್ಲ ಅಂದ್ಬಿಟ್ರೆ ಅಲ್ಲಿ ಮಣ್ಣು ಕೂಡುವಂಥದ್ದು ಮಣ್ಣು ಕೂಳ್ತದೆ ಅಲ್ಲಿ. ಅದರಿಂದ ರೋಗವನ್ನು ಉತ್ಪತ್ತಿ ಆಗುವಂಥ ಸಾಧ್ಯತೆ, ರೋಗ ಬರುವಂಥ ಸಾಧ್ಯತೆಗಳು ಇರ್ತದೆ. ಹಾಗೆ ಸಾರ್ವಜನಿಕರಿಗೆ ಒಳ್ಳೆ ನೀರಿನ ವ್ಯವಸ್ಥೆಯನ್ನು ಕಲ್ಪಿಸ್ಕೊಡ್ಬೇಕಂತ ನಾವು ಕೇಳ್ಕೊಳ್ತಾ ಇದ್ದೇವೆ.